ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ನುಡಿಯ ಸಹಾಯದಿಂದ ನಾವು ಎಕ್ಸೆಲ್ ಅಲ್ಲಿ MS ವರ್ಡ್, ಪೇಂಟ್, ಫೋಟೋಶಾಪ್, ಕೋರಲ್ ಡ್ರಾ ಮತ್ತು ಗೂಗಲ್ ಕ್ರೋಮ್ ಈ ಎಲ್ಲಾ ಅಪ್ಲಿಕೇಶನ್ಗಳಲ್ಲಿ ಯಾವ ರೀತಿ ನಾವು ಸುಲಭವಾಗಿ ಕನ್ನಡ ಟೈಪಿಂಗ್ ಮಾಡಬಹುದು ಅಂತ ಹೇಳಿದ್ದೆ. ಆದ್ರೆ ನಾವು ನುಡಿಯಲ್ಲಿ ಕನ್ನಡವನ್ನು ಮಾತ್ರ ಟೈಪಿಂಗ್ ಮಾಡೋಕೆ ಆಗುತ್ತೆ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಅನ್ನ ಟೈಪಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಕನ್ನಡ ಬೇಕಂದ್ರೆ ನಾವು ನುಡಿಯ ಸಹಾಯದಿಂದ ಟೈಪ್ ಮಾಡಬಹುದು. ಹಿಂದಿ, ತಮಿಳ್, ತೆಲುಗು, ಸಂಸ್ಕೃತ, ಮರಾಠಿ, ಮಲಯಾಳಂ ಈ ರೀತಿ ಬೇರೆ ಬೇರೆ ಭಾಷೆಗಳು ನಿಮ್ಗೆ ಬೇಕು ಅಂದ್ರೆ ನೀವು ಯಾವ ರೀತಿ ಟೈಪ್ ಮಾಡಬೇಕು ಅಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಬರಹ ಪ್ಯಾಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಸುಲಭವಾಗಿ ಕನ್ನಡ ಟೈಪಿಂಗ್ ಅನ್ನ ಮಾಡಬಹುದು ಮತ್ತು ಹಿಂದಿಯನ್ನು ಸಹ ಯಾವ ರೀತಿ ಬರಹ ಪ್ಯಾಡ್ ಅಲ್ಲಿ ಟೈಪ್ ಮಾಡಬಹುದು ಅಂತ ನಾನು ಹೇಳಿದ್ದೆ. ಇವತ್ತು ನಾನು ಅದೇ ಬರಹ ಪ್ಯಾಡ್ ಅನ್ನ ಉಪಯೋಗಿಸಿಕೊಂಡು ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಈ ರೀತಿ ಹಲವಾರು ಭಾಷೆಗಳನ್ನ ಯಾವ ರೀತಿ ನಾವು ಎಲ್ಲಾ ಅಪ್ಲಿಕೇಶನ್ಗಳಲ್ಲಿ MS ವರ್ಡ್ ಇರಬಹುದು, ಎಕ್ಸೆಲ್ ಇರಬಹುದು, ಪವರ್ ಪಾಯಿಂಟ್, ಕೋರಲ್ ಡ್ರಾ, ಫೋಟೋಶಾಪ್ ಯಾವುದೇ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನಾವು ಎಲ್ಲಾ ಲ್ಯಾಂಗ್ವೇಜ್ ಗಳನ್ನ ಟೈಪ್ ಮಾಡಬಹುದು ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮೊದಲು ಬರಹ ಡೈರೆಕ್ಟ್ ಅನ್ನ ಓಪನ್ ಮಾಡಬೇಕು. ನಾವು ಯಾವ ರೀತಿ ನುಡಿ ಮತ್ತೆ 4, 5 ಅಲ್ಲಿ ನಾವು ನುಡಿ ಡೈರೆಕ್ಟ್ ಅನ್ನ ಓಪನ್ ಮಾಡ್ತಾ ಇದ್ದು ಅದೇ ರೀತಿ ಬರಹ ಡೈರೆಕ್ಟ್ ಅನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಬರಹ ಡೈರೆಕ್ಟ್ ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರಬಹುದು. ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬರಹ ಡೈರೆಕ್ಟ್ ಇಲ್ಲಿ ಮಿನಿಮೈಸ್ ಆಗಿದೆ. ನುಡಿ ಡೈರೆಕ್ಟ್ ಯಾವ ರೀತಿ ಮಿನಿಮೈಸ್ ಆಗ್ತಾ ಇತ್ತು ಅದೇ ರೀತಿ ಬರಹ ಡೈರೆಕ್ಟ್ ಸಹ ಇಲ್ಲಿ ಮಿನಿಮೈಸ್ ಆಗಿದೆ, ನೀವು ನೋಡ್ತಾ ಇರಬಹುದು. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಈ ಯಾವುದೇ ಆಪ್ಷನ್ ನಮ್ಗೆ ಬೇಡ. ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಕನ್ನಡ ಲ್ಯಾಂಗ್ವೇಜ್ ಬೇಕಂದ್ರೆ ಕನ್ನಡ ತಗೋಬಹುದು, ನಂತರ KGP, ನಂತರ ಸಂಸ್ಕೃತ, ಹಿಂದಿ, ಮರಾಠಿ, ತಮಿಳ್, ತೆಲುಗು, ಮಲಯಾಳಂ, ಗುಜರಾತಿ, ಪಂಜಾಬಿ, ಬೆಂಗಾಲಿ, ಒರಿಯಾ, ಇಂಗ್ಲಿಷ್. ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಬೇಕಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾವೀಗ ಮೊದಲು ಕನ್ನಡ ಲ್ಯಾಂಗ್ವೇಜ್ ಅನ್ನು ನೋಡೋಣ. ಕನ್ನಡ, ಇಲ್ಲಿ ನೀವು ಯೂನಿಕ್ ಕೋಡ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದೇ ಲ್ಯಾಂಗ್ವೇಜ್ ತಗೊಳ್ಳಿ. KGP ಕೀಬೋರ್ಡ್ ಯೂನಿಕ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಂಸ್ಕೃತವನ್ನ ಟೈಪ್ ಮಾಡಬೇಕಂದ್ರೂ ಸಹ ನೀವಿಲ್ಲಿ ಯೂನಿಕ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಿಂದಿಯನ್ನ ಟೈಪ್ ಮಾಡಬೇಕಂದ್ರೂ ಯೂನಿಕ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮರಾಠಿ ಯೂನಿಕ್ ಕೋಡ್, ತಮಿಳ್ ಯೂನಿಕ್ ಕೋಡ್, ತೆಲುಗು ಯೂನಿಕ್ ಕೋಡ್. ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಅನ್ನ ನೀವು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಬೇಕಂದ್ರೆ ಲ್ಯಾಂಗ್ವೇಜ್ ಅನ್ನು ಮೊದಲು ಸೆಲೆಕ್ಟ್ ಮಾಡಬೇಕು, ನಂತರ ಯೂನಿಕ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲು ನಾವು ಕನ್ನಡವನ್ನ ಟೈಪ್ ಮಾಡಿ ನೋಡೋಣ, ನಂತರ ಬೇರೆ ಲ್ಯಾಂಗ್ವೇಜ್ ಗಳನ್ನ ನೋಡೋಣ. ಕನ್ನಡ ಯೂನಿಕ್ ಕೋಡ್, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದೆ. ಈಗ ಯಾವುದೇ ಅಪ್ಲಿಕೇಶನ್ ಅನ್ನ ನಾವು ಓಪನ್ ಮಾಡಿ ಟೈಪ್ ಮಾಡಿದ್ರು ಸಹ ಕನ್ನಡ ಟೈಪಿಂಗ್ ಬರುತ್ತೆ. ಈಗ ನಾವು MS ವರ್ಡ್ ಅನ್ನ ಓಪನ್ ಮಾಡೋಣ. MS ವರ್ಡ್, ಬ್ಲಾಂಕ್ ಡಾಕ್ಯುಮೆಂಟ್. ಇಲ್ಲಿ ನಾನು ಯಾವುದೇ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ. ಡಿಫಾಲ್ಟ್ ಫಾಂಟ್ ಕ್ಯಾಲಿಬ್ರಿ ಇದೆ. ಫಾಂಟ್ ಸೈಜ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. 24. ಝೂಮ್ ಮಾಡೋಣ. ಝೂಮ್. ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ, ಬರಹ ಪ್ಯಾಡ್ ಅನ್ನು ಉಪಯೋಗಿಸಿ ನಾವು ಯಾವ ರೀತಿ ಒತ್ತಕ್ಷರಗಳು, ವರ್ಣಮಾಲೆ, ಕಾಗುಣಿತ ಪದಗಳನ್ನ ಯಾವ ರೀತಿ ನಾವು ತುಂಬಾ ಸುಲಭವಾಗಿ ಟೈಪ್ ಮಾಡಬಹುದಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ, ನಿಮ್ಗೆ ಟೈಪ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ನಾವು ನುಡಿಯಲ್ಲಿ ಟೈಪ್ ಮಾಡೋದಕ್ಕಿಂತ ಬರಹದಲ್ಲಿ ತುಂಬಾ ಸುಲಭವಾಗಿ ಟೈಪ್ ಮಾಡಬಹುದು. ಎಂಟರ್ ಬೆಂಗಳೂರು, ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಕನ್ನಡ ಟೈಪಿಂಗ್ ಅನ್ನ ಮಾಡಬಹುದು ಬರಹ ಪ್ಯಾಡಿನ ಸಹಾಯದಿಂದ. ಇಲ್ಲಿ ನೀವು ನೋಡಿ, ನಾನು ಯಾವುದೇ ಫಾಂಟ್ ಅನ್ನ ಚೇಂಜ್ ಮಾಡ್ಕೊಂಡಿಲ್ಲ, ನಿರ್ಮಲಾ ಫಾಂಟ್ ಬಂದಿದೆ ಆಟೋಮೆಟಿಕ್ ಆಗಿ. ನಾವು ಇಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡ್ತಾ ಇದೀವಿ ಅಥವಾ ಬ್ಲಾಗಿಂಗ್ ಅನ್ನ ಮಾಡ್ತಾ ಇದೀವಿ ಅಥವಾ ಕ್ವಶನ್ ಪೇಪರ್ಸ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಕೆಲವು ಹೆಡಿಂಗ್ ಅಥವಾ ಕೆಲವು ವರ್ಡ್ಸ್ ಇಲ್ಲಿ ಬೋಲ್ಡ್ ಲೆಟರ್ ಅಲ್ಲಿ ಬೇಕಾಗುತ್ತೆ. ಬೋಲ್ಡ್ ಮಾಡ್ಬೇಕಂದ್ರೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ, ನಂತರ ಬೋಲ್ಡ್. ಈ ಯಾವುದೇ ಫಾಂಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದರ ಎಫೆಕ್ಟ್ ಈ ಟೆಕ್ಸ್ಟ್ ಗೆ ಬರುತ್ತೆ. ಕೆಲವು ಟೆಕ್ಸ್ಟ್ ಎಫೆಕ್ಟ್ಸ್ ಅಪ್ಲೈ ಆಗುತ್ತೆ, ಕೆಲವು ಟೆಕ್ಸ್ಟ್ ಎಫೆಕ್ಟ್ಸ್ ಅಪ್ಲೈ ಆಗೋದಿಲ್ಲ. ಯಾವುದೇ ಟೆಕ್ಸ್ಟ್ ಎಫೆಕ್ಟ್ಸ್ ಅಪ್ಲೈ ಆಗಿಲ್ಲ ಅಥವಾ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಸಹ ಎಫೆಕ್ಟ್ಸ್ ಇಲ್ಲಿ ಬರ್ತಾ ಇಲ್ಲ.
ಆದ್ರೂ ನಮಗೆ ಹೆಡ್ಡಿಂಗ್ ಅನ್ನ ಬೋಲ್ಡ್ ಮಾಡಬೇಕು, ಅಂಡರ್ಲೈನ್ ಅನ್ನ ಮಾಡಬೇಕಂದಾಗ ನೀವು ಈ ಆಪ್ಷನ್ಸ್ ಅನ್ನ ಯೂಸ್ ಮಾಡಬಹುದಾಗುತ್ತೆ. ಹೆಡ್ಡಿಂಗ್ ಸ್ಟೈಲ್ಸ್ ನಿಮ್ಗೆ ಯಾವ ರೀತಿ ಬೇಕು ಇಲ್ಲಿ ನೋಡ್ತಾ ಇರಬಹುದು ನೀವು. ಫಾಂಟ್ ಸೈಜ್ ಜಾಸ್ತಿ ಮಾಡೋಣ. 20 ಇದೆ, 28 ಮಾಡ್ತಾ ಇದ್ದೀನಿ. ನಾವು ಕನ್ನಡ ಟೈಪ್ ಮಾಡಿದಾಗ ಫಸ್ಟ್ ನಾವಿಲ್ಲಿ ಟ್ರೈ ಮಾಡಬೇಕು. ಕಂಟ್ರೋಲ್ ಬಿ ಫಾರ್ ಬೋಲ್ಡ್. ಎಫೆಕ್ಟ್ ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ನಾವಿಲ್ಲಿ ಹೆಡ್ಡಿಂಗ್ ಸ್ಟೈಲ್ ಅಲ್ಲಿ ತಗೋಬಹುದು. ನಿಮಗೆ ಯಾವ ಸ್ಟೈಲ್ ಬೇಕು. ಈ ರೀತಿಯಾಗಿ ನಾವು ಕನ್ನಡ ಟೈಪಿಂಗ್ ಮಾಡಿದಾಗ ಯಾವ ಹೆಡ್ಡಿಂಗ್ಗೆ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಎಫೆಕ್ಟ್ ಬೇಕು ನೀವು ಇಲ್ಲಿಂದ ಯಾವುದೇ ಎಫೆಕ್ಟ್ ಅನ್ನ ಕೊಡಬಹುದು ಟೆಕ್ಸ್ಟ್ಗೆ. ನಂತರ MS ಎಕ್ಸೆಲ್ ಅಲ್ಲಿ ನೋಡೋಣ ಕನ್ನಡ ಫಾಂಟ್ ಯಾವ ರೀತಿ ಬರುತ್ತೆ ಅಂತ. ಎಕ್ಸೆಲ್ ಡಾಕ್ಯುಮೆಂಟ್, ಬ್ಲಾಂಕ್ ವರ್ಕ್ ಬುಕ್. ಇಲ್ಲಿ ನಾನು ಯಾವುದೇ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಕ್ಯಾಲಿಬ್ರಿ ಇದೆ, ಡಿಫಾಲ್ಟ್ ಫಾಂಟ್. ಫಾಂಟ್ ಸೈಜ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಆಲ್ ಶೀಟ್. ನಂತರ ಫಾಂಟ್ ಸೈಜ್ 28 ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಟೈಪ್ ಮಾಡೋಣ. ಬೆಂಗಳೂರು. ಇಲ್ಲಿ ನೀವು ನೋಡ್ತಾ ಇರಬಹುದು ಕ್ಯಾಲಿಬ್ರಿ ಫಾಂಟ್ ಇದೆ, ಆದ್ರೆ ಕನ್ನಡ ಟೈಪಿಂಗ್ ಆಗಿದೆ. ಈ ಟೆಕ್ಸ್ಟ್ಗೆ ನೀವು ಎಫೆಕ್ಟ್ ಅನ್ನ ಕೊಡ್ಬೇಕಂದ್ರೆ ಈ ಫಾಂಟ್ ಅನ್ನ ನಾವು ಈ ಕಡೆ ತಗೊಂಡು ಹೋಗೋಣ. ಸೆಲೆಕ್ಟ್, ಡ್ರ್ಯಾಗ್. ನಂತರ ಇಲ್ಲಿ ಫಾಂಟ್ ನೋಡ್ಬೋದು. ಯಾವ ಫಾಂಟ್ ಎಫೆಕ್ಟ್ ನಿಮ್ಮ ಟೆಕ್ಸ್ಟ್ ಆಗ್ತಾ ಇದೆ ಆ ಫಾಂಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ನೀವು ಯಾವುದೇ ಫಾಂಟ್ ಅನ್ನ ಇಲ್ಲಿ ತಗೋಬಹುದು. ಸೆಲೆಕ್ಟ್. ಇಲ್ಲಿ ಫಾಂಟ್ ಬೋಲ್ಡ್ ಆಗಿಲ್ಲ ಅಂದ್ರೆ ಕಂಟ್ರೋಲ್ ಬಿ ಫಾರ್ ಬೋಲ್ಡ್. ಫಾಂಟ್ ಬೋಲ್ಡ್ ಆಗಿದೆ. ಇಲ್ಲಿ ನಾವು ಟೆಕ್ಸ್ಟ್ಗೆ ಎಫೆಕ್ಟ್ಸ್ ಅನ್ನ ಕೊಡ್ಬೇಕಂದ್ರೆ ಕಂಟ್ರೋಲ್ ಬಿ ಫಾರ್ ಬೋಲ್ಡ್, ಕಂಟ್ರೋಲ್ ಐ ಫಾರ್ ಇಟಾಲಿಕ್, ಕಂಟ್ರೋಲ್ ಯು ಫಾರ್ ಅಂಡರ್ಲೈನ್ ಅನ್ನ ಯಾವಾಗ್ಲೂ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಫಾಂಟ್ ಅನ್ನ ಚೇಂಜ್ ಮಾಡಿದ್ವಿ ಮೊದಲು, ಇಲ್ಲಿ ಬೇರೆ ಫಾಂಟ್ ಚೇಂಜ್ ಆಗಿದೆ, ನಂತರ ಬೋಲ್ಡ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀವಿ. ನಂತರ ಕೊರಲ್ ಡ್ರಾ ನಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನ್ಯೂ ಡಾಕ್ಯುಮೆಂಟ್, ಓಕೆ, ಟೆಕ್ಸ್ಟ್. ನಂತರ ಝೂಮ್ ಮಾಡೋಣ. ಸುಸ್ವಾಗತ. ಇಲ್ಲಿ ನಾನು ಯಾವುದೇ ಫಾಂಟ್ ಅನ್ನ ಚೇಂಜ್ ಮಾಡಿಲ್ಲ, ಆಟೋಮೆಟಿಕ್ ಆಗಿ ಇಂಚರ ಫಾಂಟ್ ಬಂದಿದೆ. ನನಗೆ ಇಂಚರ ಫಾಂಟ್ ಇಲ್ಲಿ ಬೇಡ, ಬೇರೆ ಫಾಂಟ್ ಅನ್ನು ತಗೋಬೇಕು. ಟೆಕ್ಸ್ಟ್ ಅನ್ನ ಡಿಸೈನ್ ಮಾಡಬೇಕಂದಾಗ ನಾವು ಈ ಟೆಕ್ಸ್ಟ್ ಅನ್ನ ಇಲ್ಲಿ ತಗೊಳ್ಳೋಣ. ನಂತರ ಈ ಟೆಕ್ಸ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸುಸ್ವಾಗತ. ನಂತರ ಇಲ್ಲಿ ಹಲವಾರು ಫಾಂಟ್ಸ್ ಡಿಸೈನ್ ಇರುತ್ತೆ. ಇಲ್ಲಿ ಡಿಸ್ಪ್ಲೇ ಸಹ ಕಾಣಿಸುತ್ತೆ, ನಿಮ್ಗೆ ನೋಡ್ಬೋದು ಇಲ್ಲಿ ನಿಮ್ಮ ಟೆಕ್ಸ್ಟ್ಗೆ ಯಾವ ರೀತಿ ಅಪ್ಲೈ ಆಗ್ತಾ ಇದೆ ಅಂತ. ಇಲ್ಲಿ ಬಂದ್ರೆ ಕೋರಲ್ ಡ್ರಾ ನಲ್ಲಿ ನುಡಿ ಫಾಂಟ್ಸ್ ಅಂತ ಹೇಳಿ ಇಲ್ಲಿ ಇರುತ್ತೆ. ಈ ಫಾಂಟ್ಸ್ ಗಳನ್ನ ನೀವು ತಗೋಬೇಕಾಗುತ್ತೆ, ನಿಮ್ಗೆ ಯಾವ ಡಿಸೈನ್ ಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೆಲೆಕ್ಟ್, ಝೂಮ್. ಸೆಲೆಕ್ಟ್, ಕಲರ್ ಫಿಲ್, ಔಟ್ಲೈನ್ ಫಿಲ್, ಔಟ್ಲೈನ್ ಕಲರ್, ಓಕೆ. ಈ ರೀತಿಯಾಗಿ ನೀವು ಕೋರಲ್ ಡ್ರಾ ನಲ್ಲೂ ಸಹ ಬರಹ ಡೈರೆಕ್ಟ್ ಸಹಾಯದಿಂದ ತುಂಬಾ ಸುಲಭವಾಗಿ ಕನ್ನಡ ಟೈಪಿಂಗ್ ಅನ್ನ ಮಾಡಬಹುದು. ಈಗ ನಾವು ಕನ್ನಡ ಟೈಪಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅನ್ನ ನೋಡೋಣ ಯಾವ ರೀತಿ ಟೈಪ್ ಮಾಡ್ಬೇಕಂತ. ಇಲ್ಲಿ ಬರಹ ಡೈರೆಕ್ಟ್, ರೈಟ್ ಕ್ಲಿಕ್, ಲ್ಯಾಂಗ್ವೇಜ್, ಹಿಂದಿ, ಯೂನಿಕೋಡ್. MS ವರ್ಡ್ ಅನ್ನು ಓಪನ್ ಮಾಡೋಣ. ಎಂಟರ್. ಇಲ್ಲಿ ಬೆಂಗಳೂರು ಅಂತ ಟೈಪ್ ಮಾಡೋಣ ನಾವು. ಈ ರೀತಿ ನಾವು ತುಂಬಾ ಸುಲಭವಾಗಿ ಬರಹ ಡೈರೆಕ್ಟ್ ಸಹಾಯದಿಂದ ಹಿಂದಿಯನ್ನು ಸಹ ಟೈಪ್ ಮಾಡಬಹುದು. ಬೇರೆ ಲ್ಯಾಂಗ್ವೇಜ್ ಅನ್ನು ನೋಡೋಣ. ರೈಟ್ ಕ್ಲಿಕ್, ಲ್ಯಾಂಗ್ವೇಜ್, ತೆಲುಗು, ಯೂನಿಕೋಡ್, ಬೆಂಗಳೂರು ಅಂತ ಟೈಪ್ ಮಾಡೋಣ. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಟೈಪಿಂಗ್ ಅನ್ನ ಮಾಡಬಹುದು. ಇದೇ ರೀತಿ ನೀವು ಯಾವುದೇ ಅಪ್ಲಿಕೇಶನ್ ಅಲ್ಲಿ ಟೈಪಿಂಗ್ ಮಾಡಬಹುದು. ಕೊರಲ್ ಡ್ರಾ ಇರ್ಬೋದು, ಫೋಟೋಶಾಪ್ ಇರ್ಬೋದು, ಗೂಗಲ್ ಕ್ರೋಮ್ ಇರ್ಬೋದು. ಈ ರೀತಿ ಲ್ಯಾಂಗ್ವೇಜ್ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅನ್ನ ಟೈಪ್ ಮಾಡಬಹುದು.
ನಂತರ ನೀವು ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಥವಾ ಬರಹ ಡೈರೆಕ್ಟ್ ಅನ್ನ ಎಕ್ಸಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಬರಹ ಡೈರೆಕ್ಟ್ ಎಕ್ಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸಿಟ್ ಬರಹ ಡೈರೆಕ್ಟ್ ಓಕೆ. ನಂತರ ನೀವು ಯಾವುದೇ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಟೈಪ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅನ್ನ ನಾವು ಬರಹ ಡೈರೆಕ್ಟ್ ಸಹಾಯದಿಂದ ಓಪನ್ ಮಾಡ್ಕೋಬಹುದು. ನಂತರ ಬರಹ ಡೈರೆಕ್ಟ್ ಅನ್ನ ಎಕ್ಸಿಟ್ ಮಾಡಬೇಕಾಗುತ್ತೆ.